ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಕಾವ್ಯ ಗೌಡ. ಸೊ ಇವತ್ತು ಸಂಕ್ರಾಂತಿ ಹಬ್ಬ. ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು, ನಿಮಗೂ ಮತ್ತು ನಿಮ್ಮ ಕುಟುಂಬದವರಿಗೂ. ಸೊ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ವಾ, ಸೊ ಹಾಗಾಗಿ ಬೆಳಗ್ಗೆಯಿಂದನೇ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಕುಂಬಳಕಾಯಿ ಸ್ಪೆಷಲ್ ಅಲ್ವಾ. ಕುಂಬಳಕಾಯಿ, ಗೆಣಸು, ಕಡಲೆಕಾಯಿ, ಅವರೆಕಾಯಿ, ಈ ಥರದ್ದೆಲ್ಲ ಒಂದಷ್ಟು ಸಂಕ್ರಾಂತಿಗೆ ಸ್ಪೆಷಲ್ ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ರಂಗೋಲಿ ಹಾಕೋದು ಸಂಕ್ರಾಂತಿ ಸ್ಪೆಷಲ್ ಅಂತಲೇ ಹೇಳ್ಬೋದು. ಹಾಗಾಗಿ ಬೆಳಗ್ಗೆ ಬೇಗನೆ ಎದ್ವಿ, ಯಾಕಂದರೆ ರಂಗೋಲಿ ಹಾಕಿ ಬಣ್ಣ ತುಂಬೋಕ್ಕೆ ಸಖತ್ತು ಟೈಮ್ ಹಿಡಿಯುತ್ತೆ. ಹಾಗಾಗಿ ಬಣ್ಣ ಹಾಕಿ ರಂಗೋಲಿ ಹಾಕೋಣ ಅಂದ್ಕೊಂಡು ಸ್ವಲ್ಪ ಬೇಗನೆ ಎದ್ದು ಇವತ್ತು ಡೇನ ಸ್ಟಾರ್ಟ್ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಸೊ ಈಗ ನಮ್ಮ ನಿರೀಕ್ಷೆ ಕೂಡ ಬಂದಿದ್ಲು, ಹಾಗಾಗಿ ಇಬ್ಬರು ಸೇರಿಕೊಂಡು ರಂಗೋಲಿ ಹಾಕಿದ್ದೆ, ಬಣ್ಣನ ಹಾಕ್ತಾಯಿದ್ವಿ. ನಮ್ಮ ಪಾಪು ನೋಡ್ತಾ ಇರ್ಬೋದು, ಅದನ್ನೇ ಯಾವಾಗ ಕೆಡ್ಸೋಣ ರಂಗೋಲಿನ, ಏನು ಮಾಡೋಣ, ಅದನ್ನು ಯಾವ ರೀತಿ ಹಾಳು ಮಾಡೋಣ ಅಂತಲೇ ಪ್ಲ್ಯಾನ್ ಹಾಕೊಂಡು ಓಡಾಡ್ತಾ ಇದ್ದ. ನಮ್ಮ ಅಪ್ಪ ಅವನನ್ನು ಕಾವಲು ಕಾಯ್ತಾಯಿತ್ತು ಅಂತಲೇ ಹೇಳ್ಬೋದು. ಅವನನ್ನು ಈಸಿಯಾಗಿ ಒಬ್ಬರು ಅಂದರೆ ನೋಡದೆ ಇರೋಕ್ಕಾಗಲ್ಲ. ಅವನು ಈ ಥರ ಏನಾದರೂ ಮಾಡ್ತಾಯಿದ್ರೆ ಏನಾದರೂ ಮಾಡೋಣ ಕಿತಾಪತಿ ಅಂತ ಹುಡುಕ್ತಾ ಇರ್ತಾನೆ. ಸೊ ಅದೇ ಮಾಡ್ತಾ ಇದ್ದ, ನಮ್ಮಪ್ಪ ನೋಡ್ಕೊಳ್ತಾ ಇದ್ರು. ಸೊ ಈಗ ಈ ಥರ ಒಂದು ಲೈಕ್ ಮಡಿಕೆ ಈ ಥರ ಒಂದು ಡಿಸೈನ್ನ ನಾನು ಹಾಕೋಣ ಅಂತ ಹಾಕಿದ್ದೀನಿ. ಐ ಹೋಪ್ ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಲಾಸ್ಟಲ್ಲಿ ಫೈನಲ್ ಆಗಿ ಈ ರೀತಿ ಬಂತು ಡಿಸೈನು. ನಾನು ಬಣ್ಣ ತುಂಬಿದಾಗ ನನಗೇನೋ ಓಕೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ನಿಮಗೆಲ್ರಿಗೂ ಏನು ಅನ್ನಿಸ್ತು, ನೀವೆಲ್ಲರೂ ಹೇಗೆ ಹಾಕಿದ್ರಿ ಅಂತ ಹೇಳಿ. ಅದಾದಮೇಲೆ ಪೂಜೆಗೆ ಮನೇಲಿ ಅದೇ ಕುಂಬಳಕಾಯಿ ಹೊಡೆದಿದ್ವಿ ಅಲ್ವಾ, ಕುಂಬಳಕಾಯಿನೇ ಮಾಡಿದ್ದಿವತ್ತು. ಕುಂಬಳಕಾಯಿ ಪಾಯಸ ಅಲ್ಲ, ಕುಂಬಳಕಾಯಿ ಬೇಯಿಸಿ ಅದಕ್ಕೆ ಕಾಯಲ್ ಅಂತ ಮಾಡ್ತಾರೆ, ಅದನ್ನು ಮಾಡಿದ್ದು. ಜೊತೆಗೆ ರೈಸು ಮತ್ತು ಏನು ರಸಮ್ ಅಂತಲೇ ಹೇಳ್ಬೋದು, ಟೊಮೊಟೊ ರಸಮ್. ಸೊ ಇಷ್ಟ ಆಗಿತ್ತು ಇವತ್ತಿನ ಊಟ ಅಂತಲೇ ಹೇಳ್ಬೋದು. ನಮ್ಮದು ಮಾರ್ನಿಂಗು ಸ್ವಲ್ಪ ಬೇಗ ಟಿಫನಿಗೆ ಊಟನ ಅಂದರೆ ಸ್ಪೆಷಲ್ ಏನಾದರೂ ಮಾಡಲ್ಲ ನಾವು. ಹಬ್ಬದ ದಿನಗಳಲ್ಲಿ ಲೇಟ್ ಆಗುತ್ತೆ, ಮನೆಯೆಲ್ಲ ಏನು ನೆಲ ಎಲ್ಲ ತೊಳ್ಕೊಂಡು ಪೂಜೆ ಎಲ್ಲ ಮಾಡಿಕೊಂಡು ಎಲ್ಲ ಕೆಲಸಗಳಿರುತ್ತೆ ಅಲ್ವಾ. ಸೊ ಹಾಗಾಗಿ ಮಧ್ಯಾಹ್ನದ ಊಟಕ್ಕೆ ಆಗೋದು ಪ್ರತಿಯೊಂದು ಹಬ್ಬದಲ್ಲೂ ಅಷ್ಟೇ. ಮಾರ್ನಿಂಗೇ ಆಗಲ್ಲ. ಮಾರ್ನಿಂಗ್ ಏನಾದರೂ ತಿಂಡಿ ಮಾಡ್ತೀವಿ, ಅದಾದಮೇಲೆ ಮಧ್ಯಾಹ್ನಕ್ಕೆ ಈ ಥರ ಏನಾದರೂ ಸ್ಪೆಷಲ್ ಊಟ ಏನಾದರೂ ಇರುತ್ತಲ್ವ, ಅದು ಮಧ್ಯಾಹ್ನಕ್ಕೆ ಅಂತಲೇ ಹೇಳ್ಬೋದು. ಸೊ ಈ ರೀತಿ ತಿನ್ನೋದು, ಅದನ್ನು ಕಲಿಸ್ಕೊಂಡು ನಮ್ಮ ಮನೆಯಲ್ಲೂ ಸುಮಾರು ವರ್ಷಗಳೇ ಆಗಿದೆ ಅಂತಲೇ ಹೇಳ್ಬೋದು ಈ ಥರ ಎಲ್ಲ ಬೇಯಿಸಿ. ಹಾಗಾಗಿ ತಿನ್ನಬೇಕು ಅಂತ ಅನಿಸಿತ್ತು. ನಮ್ಮ ಅಜ್ಜಿ ಊರಿಂದ ತೊಗೊಂಡು ಬಂದಿದ್ವಿ ಲಾಸ್ಟು, ಅದಕ್ಕಾಗಿ ಬೇಯಿಸ್ತಾ ಇದ್ದೀವಿ. ಇದು ನೋಡ್ತಾ ಇರ್ಬೋದು, ನಮ್ಮ ಅತ್ತಿಗೆಯವ್ರ ಮನೆ ಹತ್ರ ಹಾಕಿರೋದು. ಸೊ ನಾನು ಕೂಡ ಹೇಳ್ಬೀರೋಣ ಅಂತ ಅಂದ್ಕೊಂಡು ಎಲ್ಲನೂ ರೆಡಿ ಮಾಡಿಕೊಂಡೆ. ಫಸ್ಟು ನೋಡ್ತಾ ಇರ್ಬೋದು, ರಾಜಿನೇ ಬಂದಳು. ಲಾಸ್ಟ್ ಹೇಳಿದ್ದೆ ಎಲ್ಲರೂ ಹೋದರು ಅಂತ, ಆಕಸ್ಮಿಕವಾಗಿ ಮತ್ತೆ ಎಲ್ಲರೂ ಬಂದರು ಅಂತಲೇ ಹೇಳ್ಬೋದು. ಎಲ್ಲರೂ ಅಂದರೆ ಅಣ್ಣ ಎಲ್ಲ ಬಂದಿಲ್ಲ, ರಾಜಿ ಬಂದಳು. ಅವಳಿಗೇನೆ ಫಸ್ಟು ಅರಿಶಿನ ಕುಂಕುಮ ಕೊಟ್ಟು ಹೇಳ್ಕೊಡೋಣ, ಎಳ್ಳು ಬೆಲ್ಲ ಕೊಡೋಣ ಅಂದ್ಕೊಂಡು ಅವಳಿಗೆ ಕೊಡ್ತಾಯಿದ್ದೀನಿ. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡಬೇಡ. ನಾನಂತೂ ಈ ಥರ ಎಳ್ಳು ಬೆಲ್ಲ ಎಲ್ಲ ಕೊಟ್ಟು ಈ ಥರ ಎಲ್ಲ ಮಾಡಿರೋದು ಸುಮಾರು ವರ್ಷಗಳಾಗಿದೆ ಅಂತಲೇ ಹೇಳ್ಬೋದು. ನಮ್ಮ ಹಳ್ಳಿ ಕಡೆ ಹೆಂಗಪ್ಪ ಅಂದರೆ, ನಾವು ಚಿಕ್ಕವರಿರುವಾಗ ಈ ಥರ ಎಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡಿ ಎಳ್ಳು ಬೆಲ್ಲ ಎಲ್ಲನೂ ಎಷ್ಟೊಂದು ತಟ್ಟೆಗೆ ಹಾಕಿ ಕೊಡ್ತಾಯಿದ್ರು. ಎಲ್ಲರ ಮನೆಗೆ ಹೋಗಿ ಕೊಟ್ಟು ಬರೋದು, ಈ ಥರದ್ದೊಂದು ನೆನಪಿದೆ. ಬಟ್ ನಾವು ಬೆಂಗಳೂರಿಗೆ ಹೋದಾಗಿಂದನೂ ನಾವು ಇದೆಲ್ಲ ಎಳ್ಳು ಬೆಲ್ಲ ಮನೆಯಲ್ಲಿ ಪ್ರಿಪೇರ್ ಏನೂ ಮಾಡ್ತಾಯಿಲ್ಲ. ಸುಮ್ಮನೆ ಅಂಗಡೀಲಿ ರೆಡಿಮೇಡ್ ತೊಗೊಂಡು ಬಂದು ಪೂಜೆ ಮಾಡಿ ಈ ಥರ ಕೊಡೋದು ಅಷ್ಟೇ. ಮನೆಯಲ್ಲಿ ಮಾಡೋದೆಲ್ಲ ಸ್ವಲ್ಪ ಬಿಟ್ಟೋಗಿದೆ ಅಂತಲೇ ಹೇಳ್ಬೋದು. ಅದಲ್ಲದಂತೆ ಈ ರಂಗೋಲಿ ಯಾರ ಮನೆ ಹತ್ರ ದೊಡ್ಡದಾಕಿದ್ದಾರೆ, ಯಾರು ಹೆಂಗೆ ಹಾಕಿದ್ದಾರೆ, ಹಳ್ಳಿ ಕಡೆ ಇದೊಂದು ನೋಡ್ತಾ ಇರ್ತಾರೆ, ಯಾರ ಮನೆ ಹತ್ರ ಹೇಗೆ ಹಾಕಿದ್ದಾರೆ ಡಿಸೈನು, ಎಷ್ಟು ದೊಡ್ಡದಾಕಿದ್ದಾರೆ ರಂಗೋಲಿ ಅನ್ನೋದೊಂದು ಕಾಂಪಿಟೇಷನ್ ಅಂತಲೇ ಹೇಳ್ಬೋದು. ಬಟ್ ನಾವು ಚಿಕ್ಕ ವಯಸ್ಸಲ್ಲಿ ಇರೋದು ಇವಾಗಿಲ್ಲ ಅಂತಲೇ ಹೇಳ್ಬೋದು. ನಾನು ನಮ್ಮ ಅಕ್ಕೆ ಮನೆಗೆ ಬಂದಿದ್ದೀನಿ ಹೇಳ್ಕೊಳಕ್ಕೆ ಅಂತ. ನಮ್ಮ ಅಕ್ಕೆ ಇನ್ನೂ ರೆಡಿಯಾಗಿಲ್ಲದೆ ಇರೋ ಕಾರಣ ಸ್ವಲ್ಪ ಡಿಲೇ ಆಗ್ತಾ ಇದೆ ನಾನು ಹೇಳ್ಬಿರೋದು ಅಷ್ಟೇ. ಈಗ ಅವರು ಪಟ್ಟಂತ ಒಂದು ಡ್ರೆಸ್ ಹಾಕ ಬರ್ತಾರೆ, ಕೊಟ್ಟು ಈಗ ಮತ್ತೆ ಬೇರೆ ಹಣ್ಣದು ಕೊಟ್ಟು ಈಗ ಬೇರೆ ಸುತ್ತಮುತ್ತ ಹಳ್ಳಿಗಳಲ್ಲೆಲ್ಲ ಜಾತ್ರೆ ನಡೀತಾ ಇದೆ. ಹಾಗಾಗಿ ಆ ದೇವಸ್ಥಾನಕ್ಕೆ ಹೋಗಿ ಬರಬೇಕು ಅಂತಿದೆ. ಹಾಗಾಗಿ ಅಲ್ಲಿ ಹೋಗೋಣ ಅಂತ ಎಲ್ಲರೂ ಅನ್ಕೊಂಡಿದೀವಿ. ನೋಡೋಣ, ಅಲ್ಲಿ ಹೋದ ಕೂಡ. ನಮ್ಮೂರ ಕಡೆ ಇದೇ ಥರನೇ ಸಂಕ್ರಾಂತಿ ಹಬ್ಬ ಅಂದರೆ ಸಿಂಪಲಾಗಿ ಇರುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಎಳ್ಳು ಬೆಲ್ಲ ಮಾಡಿ ಅಥವಾ ಮನೆ ಮುಂದೆ ರಂಗೋಲಿ ಹಾಕೋದು, ಮತ್ತು ಮನೇಲಿ ಏನಾದರೂ ಕುಂಬಳಕಾಯಿ ಈ ಥರದ್ದೇನಾದರೂ ಸ್ವೀಟ್ನ ಮಾಡೋದು, ಇದೇ ಥರ ಇಷ್ಟೇ ಅಂತಲೇ ಹೇಳ್ಬೋದು. ಈ ರೀತಿ ಸಿಂಪಲಾಗಿ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತೀವಿ ನಮ್ಮ ಊರ ಕಡೆ ಅಂತಲೇ ಹೇಳ್ಬೋದು. ನಿಮ್ಮ ಮನೆ ಕಡೆ, ನಿಮ್ಮೂರ ಕಡೆ ಎಲ್ಲ ಎಷ್ಟು ಗ್ರ್ಯಾಂಡಾಗಿ ಮಾಡ್ತೀರಾ ಅಥವಾ ಎಷ್ಟು ಸಿಂಪಲಾಗಿ ಮಾಡ್ತೀರಾ ಹೇಳಿ, ಆಯಿತಾ?
ಎಳ್ಳು ಬೆಲ್ಲ ತಿಂದು ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡ್ರಿ. ಅವಾಗ ಕೆಟ್ಟ ಮಾತು ಬರುತ್ತೆ. ಎಲ್ಲ ಹಳ್ಳಿ ಕಡೆಯಲ್ಲಿ ಜಾತ್ರೆಗಳು ನಡೀತಾ ಇದ್ದಾವೆ. ಸೊ ಹಾಗಾಗಿ ಅಲ್ಲಿಗೆ ಹೋಗಿ ಬರೋಣ ಅಂತ ಅಂದ್ಕೊಂಡ್ವಿ, ಹೋಗೋಣ ಅಂತ ಹೋದ್ವಿ ಕೂಡ. ಹೋದ್ಮೇಲೆ ಅಲ್ಲಿ ಯಾರೋ ಒಬ್ಬರು ನನಗೆ ಸಬ್ಸ್ಕ್ರೈಬರ್ ಅಂತ, ಅಂದರೆ ಯೂಟ್ಯೂಬ್ ಮಾಡ್ತೀರಲ್ವ ನೀವು ಅಂತ ಬಂದು ಮಾತಾಡ್ಸಿದ್ರು. ನನಗೆ ಹೆಂಗೆ ಅಂದರೆ ಹೇಳೋಕ್ಕಾಗ್ತಾ ಇಲ್ಲ, ಅದು ಫೀಲಿಂಗ್ ಹೆಂಗೆ ಅಂದರೆ ಖುಷಿ. ಹೌದು, ಖುಷಿ ಜೊತೆಗೆ ಒಂಥರ ಫಸ್ಟ್ ಟೈಮ್ ಈ ಥರ ನನಗೆ ಯಾರಾದರೂ ಈ ಥರ ಪಬ್ಲಿಕಲ್ಲಿ ಬಂದು ಮಾತಾಡಿಸಿದ್ದು. ನನಗೆ ಔ ಟು ರಿಯಾಕ್ಟ್ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಅಂತಲೇ ಹೇಳ್ಬೋದು. ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅದಕ್ಕೆ ತಟ್ಟನಂಗೆ ಅಂತ ಗೊತ್ತಾಗಲಿಲ್ಲ. ಒಂಥರ ಗಾಬರಿ ಆಗೋದೆ ಅಂತಲೇ ಹೇಳ್ಬೋದು. ಜೊತೆಗೆ ಖುಷಿ, ತುಂಬಾ ಖುಷಿ ಆಯಿತು ಅವ್ರು ಬಂದು ಮಾತಾಡ್ಸಿದ್ದಕ್ಕೆ. ಜೊತೆಗೆ ಅವ್ರನ್ನ ವೀಡಿಯೋ ಮಾಡ್ಕೊಳ್ಬೇಕು ಆ ಥರದ್ದೆಲ್ಲ ಏನೂ ನನಗೆ ಥಾಟೇ ಬರಲಿಲ್ಲ ಅಂತಲೇ ಹೇಳ್ಬೋದು. ಏಕೆಂದರೆ ನನಗೇನೆಂದರೆ ಲೈಕ್ ಯಾರಿಗೇನು ಸ್ಕ್ರೀನಲ್ಲಿ ಬರೋಕ್ಕೆ ಇಷ್ಟ ಇರುತ್ತೋ, ಈ ಥರ ಬರೋಕ್ಕೆ ಇಷ್ಟ ಇರಲ್ಲ ಗೊತ್ತಿಲ್ಲ. ಸೊ ಸಡನ್ನಾಗಿ ನಾವು ಫೋನ್ ಎತ್ಕೊಂಡು ವೀಡಿಯೋ ಮಾಡ್ಕೊಳ್ಳೋದು ಅಷ್ಟು ಸರಿ ಅನಿಸಲ್ಲ. ಅದರಲ್ಲೂ ನನಗೆ ಫಸ್ಟ್ ಟೈಮ್ ಬೇರೆ, ನನಗೆ ಎಕ್ಸೈಟ್ಮೆಂಟ್ ಥರ ಒಂಥರ ಹೊಟ್ಟೆಯೊಳಗೆ ಚಿಟ್ಟೆ ಬಿಟ್ಟಂಗೆ ಆಗ್ಬಿಡ್ತು. ಮಾತಾಡ್ಸಿದ್ದಕ್ಕೆ ಏನು ಮಾಡಬೇಕು ಅಂತಲೂ ಗೊತ್ತಾಗಲಿಲ್ಲ. ಅವ್ರಿಗೂ ಕೂಡ ಥ್ಯಾಂಕ್ ಯು ಹೇಳ್ದೆ ಬಂದು ಮಾತಾಡ್ಸಿದ್ದಕ್ಕೆ. ತುಂಬಾ ಖುಷಿ ಆಯಿತು ನೀವು ಬಂದು ಮಾತಾಡ್ಸಿದ್ದಕ್ಕೆ. ನಿಮ್ಮ ಹೆಸರು ತೊಗೊಳ್ಬೋದೋ ತಗೊಳ್ಬಾರ್ದು ನನಗೆ ಗೊತ್ತಿಲ್ಲ, ಲಕ್ಷ್ಮಿ ಅಂತ. ಥ್ಯಾಂಕ್ ಯು ಸೋ ಮಚ್ ನೀವು ಬಂದು ಮಾತಾಡ್ಸಿದ್ದಕ್ಕೆ. ನೀವು ಕೂಡ ಪ್ರೀತಿಯಿಂದ ಮಾತಾಡ್ಸಿದ್ರಿ, ಮನೆಗೆ ಕೂಡ ಕರೆದ್ರು. ಥ್ಯಾಂಕ್ ಯು ಸೋ ಮಚ್. ಬಟ್ ಆದರೆ ನನಗೆ ಯಾವ ರೀತಿ ಎಷ್ಟು ಎಕ್ಸ್ಪ್ರೆಸ್ ಮಾಡಿ ಹೇಳ್ಬೇಕು, ಮಾತಾಡಬೇಕು ಅನ್ನೋದು ನಿಜವಾಗ್ಲೂ ನನಗೆ ಗೊತ್ತಿಲ್ಲ. ಅಷ್ಟೇ ನನಗೆ ಬರೋದು. ಸೊ ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀವಿ. ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ತಾ ಇದ್ದೀನಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಲವ್ ಯು ಆಲ್. ಟೇಕ್ ಕೇರ್. ಬೈ ಬಾಯ್.